ನಮಸ್ಕಾರ ಸ್ನೇಹಿತರೆ. 2024ರ ಬಜೆಟ್ ಅನ್ನು ನಿನ್ನೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು. ಒಂದು 10 ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಸಂಪೂರ್ಣ ಬಜೆಟ್ನ ಯಾವ ರೀತಿಯಾಗಿ ಈ ಬಜೆಟ್ನ ಮಂಡಿಸಿದ್ದಾರೆ, ಇದರ ಒಳಮರ್ಮ ಏನು, ಮತ್ತು 1951ರಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡುವಾಗ ನಮ್ಮ ಭಾರತದ ಸ್ಥಿತಿ ಯಾವ ರೀತಿ ಇತ್ತು, ಈಗ ನಾವು ಎಲ್ಲಿ ಬಂದು ತಲುಪಿದ್ದೇವೆ, ಮುಂದೆ ಎಲ್ಲಿ ಹೋಗ್ತೇವೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಒಂದು 10-15 ನಿಮಿಷಗಳಿಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ನಿನ್ನೆ ಕೇಂದ್ರ ಸರ್ಕಾರ ಬಜೆಟ್ನ ಮಂಡನೆ ಮಾಡ್ತು. ಆ ಬಜೆಟ್ನ ಗಾತ್ರ ಎಷ್ಟಿತ್ತು ಅಂದರೆ ಎರಡು ರೀತಿಯಲ್ಲಿ ಅದನ್ನು ಹೇಳ್ಬೋದು. ಒಂದು, ನಾವು ಎಷ್ಟು ರೆವಿನ್ಯೂ ಪಡಿತೇವೆ ಮತ್ತು ಎಷ್ಟು ಖರ್ಚು ಮಾಡ್ತೇವೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ, ಎಷ್ಟು ಸಂಪಾದನೆ ಮಾಡ್ತೇವೆ ಅನ್ನೋದನ್ನು ಹೇಳೋದಾದ್ರೆ 31,29,200 ಕೋಟಿಯಷ್ಟು ರೆವಿನ್ಯೂ ನಮಗೆ ಬರುತ್ತೆ, ನಾವು ಪಡಿತೀವಿ ಅನ್ನೋದನ್ನ ಕೇಂದ್ರ ಸರ್ಕಾರ ಅಂದಾಜಿನ ಲೆಕ್ಕದ ಮೇಲೆ ಹೇಳಿದೆ. ಅದೇ ರೀತಿ ಎಷ್ಟು ಖರ್ಚಾಗುತ್ತೆ ಅಂದ್ರೆ 48,20,512 ಲಕ್ಷ ಕೋಟಿ ಖರ್ಚಾಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಅಂದ್ರೆ ಆದಾಯಕ್ಕಿಂತನೂ ಇಲ್ಲಿ ಖರ್ಚು ಜಾಸ್ತಿ ಇದೆ. ಎಷ್ಟು ಖರ್ಚು ಜಾಸ್ತಿ ಇದೆ ಅಂದ್ರೆ ಸುಮಾರು 16,13,312 ಕೋಟಿಯಷ್ಟು ಖರ್ಚು ಜಾಸ್ತಿ ಇದೆ. ಅಂದ್ರೆ ನಮ್ಮ ದೇಶದ ಆದಾಯಕ್ಕಿಂತನೂ 16,13,312 ಕೋಟಿ ಜಾಸ್ತಿ ದುಡ್ಡು ನಮಗೆ ಬೇಕು. ಪ್ರತಿ ಸಲನೂ ಬಜೆಟ್ ಮಂಡನೆ ಮಾಡುವಾಗ ಖರ್ಚಿಗಿಂತನೂ ಆದಾಯಕ್ಕಿಂತ ನಾವು ಖರ್ಚನ್ನೇ ಜಾಸ್ತಿ ತೋರಿಸ್ಕೊಂಡು ಬಂದಿದ್ದೇವೆ. 1950-51ರಲ್ಲಿ ಬಿಟ್ರೆ 50-51ರಲ್ಲಿ ಆ ಬಜೆಟ್ಗಿಂತ ಮುಂಚೆ ಬಜೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳೋಣ. ಮೊದಲನೇದಾಗಿ, ನಾವು ಏನು ರೆವಿನ್ಯೂ ಪಡಿತೀವಿ ಅದಕ್ಕಿಂತ ಕಮ್ಮಿ ಖರ್ಚು ಮಾಡ್ತೀವಿ, ಅಂದ್ರೆ ಸ್ವಲ್ಪ ಉಳಿತಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಬಜೆಟ್. ಎರಡನೇದು, ನಾವು ಏನು ಆದಾಯ ಪಡಿತೀವಿ ಅಷ್ಟೇ ಖರ್ಚು ಮಾಡ್ತೀವಿ, ಹೆಚ್ಚು ಕಮ್ಮಿ ಏನಿಲ್ಲ, ಕಮ್ಮಿನೂ ಆಗಲ್ಲ ಸಾಲನೂ ಮಾಡಲ್ಲ ಅನ್ನೋ ರೀತಿಯಲ್ಲಿ. ಇನ್ನೊಂದು ಕೊರತೆ ಬಜೆಟ್, ಅಂದ್ರೆ ಸಾಲ ಪಡೆಯುವಂತ, ಇಷ್ಟು ನಾವು ಸಾಲ ಪಡಿತೀವಿ, ಸಾಲ ತರ್ತೀವಿ, ಇಂಥದ್ದೊಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 3 ರೀತಿಯಲ್ಲಿ. 1950-51ರಲ್ಲಿ ಒಂದು ಸಲ ಮಾತ್ರ ನಮಗೊಂದು 17 ಲಕ್ಷ ರೂಪಾಯಿಯಷ್ಟು, 71 ಲಕ್ಷ ರೂಪಾಯಿಯಷ್ಟು ಉಳಿತಾಯದ ಬಜೆಟ್ ಅನ್ನ ಘೋಷಣೆ ಮಾಡಿದ್ರು. ಅಂದ್ರೆ ಭಾರತೀಯ ಖಜಾನೆಯಲ್ಲಿ ಆದಾಯಕ್ಕಿಂತನೂ ಒಂದು 71 ಲಕ್ಷದಷ್ಟು ಖರ್ಚನ್ನು ಕಡಿಮೆ ಮಾಡಿ 71 ಲಕ್ಷ ಉಳಿತಾಯ ಅನ್ನೋ ರೀತಿಯಲ್ಲಿ ತೋರಿಸೋದು. 1950-51 ಆದ ನಂತರ ಬಂದಂತ ಪ್ರತಿಯೊಂದು ಬಜೆಟ್ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ಬಜೆಟ್ ಅಲ್ಲೂ ಕೂಡ ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲನ ನಾವು ಮಾಡ್ತಾನೆ ಬಂದಿದ್ದೇವೆ. ಆ ಮಾಡಿರುವಂತ ಸಾಲಕ್ಕೆ ಕೇವಲ ಬಡ್ಡಿ ಮಾತ್ರ ಒಂದು ವರ್ಷಕ್ಕೆ ಎಷ್ಟು ಕಟ್ತೀವಿ ಅನ್ನೋದನ್ನು ಕೂಡ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಬಜೆಟ್ನ ಗಾತ್ರ ಇದಾಗಿತ್ತು. ಇದರಲ್ಲಿ ಮುಖ್ಯವಾಗಿ ಒಂದು 5ಕ್ಕೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ದುಡ್ಡನ್ನು ಇಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ನಾನು ತಿಳಿಸ್ಕೊಡ್ತೀನಿ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದಕ್ಕೆ 18,58,158 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 6,21,940 ಕೋಟಿಯನ್ನ ತೆಗೆದಿಟ್ಟಿದ್ದಾರೆ. ನೆಕ್ಸ್ಟು ಈ ರೋಡ್ಸ್ಗಳಿಗೆ 2,78,000 ಕೋಟಿಯನ್ನ ತೆಗೆದಿಟ್ಟಿದ್ದಾರೆ. ನೆಕ್ಸ್ಟು ರೈಲ್ವೆಗೆ 2,55,393 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ನೆಕ್ಸ್ಟು ಆಹಾರಗಳಿಗೆ 2,23,323 ಕೋಟಿಯನ್ನ ತೆಗೆದಿಟ್ಟಿದ್ದಾರೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಇದೆಲ್ಲದಕ್ಕಿಂತನೂ ಈ ಮೇಲ್ ಬಂತಲ್ಲ ನಿಮಗೆ ಡಿಫೆನ್ಸ್ ಆಫ್ ಮಿನಿಸ್ಟರ್, ಅದಕ್ಕಾಗಿರ್ಬೋದು, ರೋಡ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಆಹಾರಕ್ಕಾಗಿರ್ಬೋದು, ಇದಕ್ಕೆಲ್ಲ ದುಡ್ಡನ್ನು ನಾವು ಎಷ್ಟು ತೆಗೆದಿಟ್ವಿ, ಇದಕ್ಕಿಂತ ಹೆಚ್ಚಿನ ದುಡ್ಡನ್ನು ನಾವು ಬಡ್ಡಿ ಕಟ್ತಿದ್ವಿ, ಇಂಟ್ರೆಸ್ಟ್. ಪ್ರತಿ ಬಜೆಟಲ್ಲೂ ಕೂಡ ಅದನ್ನು ನಾವು ಕಟ್ತಾ ಬಂದಿದ್ದೀವಿ. ಈ ಬಜೆಟಲ್ಲಿ ನಾವು ಇಂಟ್ರೆಸ್ಟ್ ಎಷ್ಟು ಕಟ್ತಿದ್ದೀವಿ ಅಂದರೆ 11,62,940 ಕೋಟಿ ರೂಪಾಯಿ ಕೇವಲ ನಾವು ಇಂಟ್ರೆಸ್ಟ್ ಅನ್ನ ಕಟ್ತಿದ್ದೀವಿ. ಪಡೆದಂಥ ಸಾಲಗೆ 1951 ನಂತರ ಬಜೆಟ್ ಮಂಡನೆ ಮಾಡಿದಂಥ ಪ್ರತಿ ವರ್ಷ ಕೂಡ ಏನು ಸಾಲ ಪಡ್ಕೊಂಡು ಬಂದಿದ್ದೀವಿ, ಆ ಸಾಲಗಳಿಗೆ ಈಗ ಪ್ರತಿ ವರ್ಷ, ಈ ವರ್ಷ ನಾವು ಬಡ್ಡಿ ಕಟ್ತಿರೋದು 11,62,940 ಕೋಟಿ ರೂಪಾಯಿ. ಸ್ನೇಹಿತರೆ, ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ
ನಿನ್ನೆ ಬಜೆಟ್ ಮಂಡನೆ ಆಯಿತು. ಎಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ? ಒಂದು 5 ಕೋಟಿ ಜನ, ಇಲ್ಲ 10 ಕೋಟಿ ಜನ. ಒಂದು 3 ದಿನ ಟಿವಿಯಲ್ಲೂ ಪೇಪರಲ್ಲೂ ಜನರ ಮಧ್ಯೆ ಈ ಚರ್ಚೆ ಇರುತ್ತೆ. ಮತ್ತೆ ಅವ್ರವ್ರ ಪಾಡಿಗೆ ಅವ್ರವ್ರ ಲೈಫಲ್ಲಿ ಬಿಸಿ ಆಗಿಬಿಡ್ತಾರೆ. ಮತ್ತೆ ನಿರಂತರವಾಗಿ ಇದೇ ನಡೆಯುತ್ತೆ. 1950ರಲ್ಲಿ 15 ರೂಪಾಯಿ ಇದ್ರೆ ಸಾಕು, ಒಂದು ತಿಂಗಳಿಗೆ ಒಂದು ಕುಟುಂಬ ಜೀವನ ಮಾಡ್ತಿತ್ತು. 1970ಕ್ಕೆ ಬರುವಾಗ 3,000 ರೂಪಾಯಿ ಇದ್ರೆ ಸಾಕು, ಒಂದು ಕುಟುಂಬ ಒಂದು ತಿಂಗಳು ಜೀವನ ಮಾಡ್ತಿತ್ತು. 1990ಕ್ಕೆ ಬರುವಾಗ 7,000 ರೂಪಾಯಿ ಇದ್ರೆ ಸಾಕು, ಒಂದು ಕುಟುಂಬ ಒಂದು ತಿಂಗಳು ಜೀವನ ಮಾಡ್ತಿತ್ತು. ಅದೇ 2002-3ರಲ್ಲಿ ಬರುವಾಗ ಒಂದು 10ರಿಂದ 12,000 ಇದ್ರೆ ಸಾಕು, ಒಂದು ಕುಟುಂಬ ಜೀವನ ಮಾಡ್ತಿತ್ತು. 2024 50,000 ತಿಂಗಳಿಗೆ ದುಡಿದ್ರೂ ಕೂಡ ಆ ಮನೆ ಸಾಲದಲ್ಲೇ ಇರುತ್ತೆ. ಮತ್ತೆ ಜೀವನಕ್ಕೆ ಸಾಲ ಮಾಡುವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇದಕ್ಕೆ ಅನೇಕ ಕಾರಣ ಇರ್ಬೋದು. ನಮ್ಮ ರಾಜಕೀಯ ನಾಯಕರ ದುರ್ಬಲವಾದಂಥ ಆಡಳಿತ ಇರ್ಬೋದು, ಇಲ್ಲ ಜನಸಂಖ್ಯೆಯಲ್ಲಿ ನಿಯಂತ್ರಣ ತರದಿರೋದು ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಅನೇಕ ರೀತಿಯಾದಂಥ ಸಮಸ್ಯೆಗಳು ಇದಕ್ಕೆ ಹೇಳ್ಬೋದು. ಇದೆಲ್ಲ ಯಾವಾಗ ಸರಿಯಾಗುತ್ತೆ? ಕೇವಲ ನಾವು ಬಡ್ಡಿನೇ ಇಷ್ಟು ಕಟ್ತಿದೀವಿ ಅಂದ್ರೆ, ಈ ಬಡ್ಡಿ ನಾವು 11 ಲಕ್ಷ ಚಿಲ್ಲರೆ ನಾವು ಬಡ್ಡಿನ ಕಟ್ತೀವಿ ಅಂದ್ರೆ, ಮತ್ತೆ ಮಂಡಿಸಿರುವಂತ ಬಜೆಟ್ ಅಲ್ಲಿ ಮತ್ತು ನಮ್ಗೆ ಸುಮಾರು 16,13,312 ಕೋಟಿನ ಮತ್ತೆ ನಾವು ಸಾಲ ಪಡಿಬೇಕು. ಈ ಸಾಲ ಎಲ್ಲಿಂದ ಪಡಿತೀವಿ? ಬಡ್ಡಿ ಕಟ್ಟಕ್ಕಿಂತ ಜಾಸ್ತಿ ದುಡ್ಡು ಮತ್ತೆ ಸಾಲ ಪಡಿತೀವಿ. ಎರಡು ರೀತಿಯಲ್ಲಿ ಸರ್ಕಾರಗಳು ಸಾಲವನ್ನು ಪಡಿಬಹುದು ಸ್ನೇಹಿತರೆ. ಒಂದು, ಭಾರತೀಯರು ನಮ್ಮಿಂದನೇ ಸರ್ಕಾರಗಳು ಸಾಲವನ್ನ ಪಡಿಬಹುದು. ಯಾವ ರೀತಿ ಇದು ಪಡಿಬಹುದಂದ್ರೆ, ಅದಕ್ಕೆ ಇನ್ವೆಸ್ಟ್ ಮಾಡಿ ಇಷ್ಟು % ಬಡ್ಡಿ ಸಿಗುತ್ತೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿ, ಈ ರೀತಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋದ್ರ ಮೂಲಕ, ಅದ್ರ ಮೇಲೆ ಬಡ್ಡಿ ಕೊಡ್ತೀವಿ ಅನ್ನೋದ್ರ ಮೂಲಕ ನಮ್ಮಿಂದ ಲೋನ್ ಅನ್ನ ಸರ್ಕಾರಗಳು ಪಡಿಬಹುದು. ಎರಡನೇದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಬ್ಯಾಂಕ್ ಈ ಮಟ್ಟದಲ್ಲಿ ಸಾಲವನ್ನ ಪಡೆಯಬಹುದು. ಪ್ರತಿ ಸಾಲ ಕೂಡ ಇಲ್ಲಿ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕಾದದ್ದೇನೆಂದ್ರೆ, ನಾವು ಒಂದು ಜನನಾಯಕರನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸ್ತೀವಿ. ಯಾಕೆ ಕಳಿಸ್ತೀವಿ ಅಂದ್ರೆ, ನಮ್ಮ ದೇಶ ಆಗಿರ್ಬೋದು, ನಮ್ಮ ದೇಶದಲ್ಲಿರುವಂತಹ ಜನರ ಜೀವನ ಆಗಿರ್ಬೋದು, ಸುಧಾರಣೆಯನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಆದ್ರೆ ಓದೋರು ಎಲ್ಲರೂ ಕೂಡ ಪ್ರತಿ ವರ್ಷ ಇಷ್ಟು 16 ಲಕ್ಷ ಕೋಟಿಗೂ ಅಧಿಕ ಸಾಲಗಳನ್ನು ಮಾಡ್ತಾನೆ ಬಂದ್ರೆ, ಈ ಸಾಲವನ್ನ ತೀರಿಸೋರು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಅವನ ಜೋಬಿಂದ ಒಂದೇ 1 ರೂಪಾಯಿ ಈ ಸಾಲ ತೀರ್ಸೋಕೆ ಟ್ಯಾಕ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು ಕಟ್ಟಲ್ಲ ಸ್ನೇಹಿತರೆ. ಯಾಕೆ ಕಟ್ಟಲ್ಲ ಅಂದ್ರೆ, ಒಬ್ಬ MLA ಗೆದ್ದು ಅವರು ವಿಧಾನಸಭೆಗೆ ಹೋಗ್ತಾರೋ, ಇಲ್ಲ MP ಗೆದ್ದು ಪಾರ್ಲಿಮೆಂಟ್ ಹೋಗ್ತಾರೋ, ಅವರು ಹೋದ ನಂತರ ಒಂದು ದಿನ MLA ಆಗಿರ್ಲಿ, ಒಂದು ದಿನ MP ಆಗಿರ್ಲಿ, ಅವರು ಮತ್ತೆ ಅಧಿಕಾರದ ಕೆಳಗೆ ಇಳಿದ ನಂತರ ಅವರ ಜೀವನ ಪೂರ ಅವ್ರಿಗೆ ಪೆನ್ಷನ್ ಅನ್ನೋದು ಬರ್ತಿರುತ್ತೆ. ಆ ಪೆನ್ಷನ್ ಕೂಡ ನಾವು ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲೇ ಅವರು ಪಡೆದಿರ್ತಾರೆ. ಇದರಿಂದ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಬ್ಬ ರಾಜಕಾರಣಿ ದೇಶದ ಸಾಲಕ್ಕೆ ಒಂದೇ 1 ರೂಪಾಯಿ ಅವ್ರ ಜೋಬಿಂದ ಅವರು ಕಟ್ಟೋ ಪರಿಸ್ಥಿತಿ ಬರಲ್ಲ. ಈ ರೀತಿ ಇರ್ಬೇಕಾದ್ರೆ ನಾವೊಬ್ಬ ಜನನಾಯಕನನ್ನ ಆಯ್ಕೆ ಮಾಡಿ ಕಳಿಸುವಾಗ ಎಷ್ಟು ಸೂಕ್ಷ್ಮವಾಗಿರ್ಬೇಕು ಅನ್ನೋದನ್ನ ಗಮನಿಸ್ಬೇಕು. ಬಜೆಟ್ ನನಗೇನ್ ಸಿಕ್ತು, ನಿಮ್ಗೇನ್ ಸಿಕ್ತು, ಇಲ್ಲ ಬೇರೆಯವ್ರಿಗೇನ್ ಸಿಕ್ತು? ಈ ಬಜೆಟ್ ಅಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರೋದು ಯಾರಂದ್ರೆ, ಈ ಮಿಡ್ಲ್ ಕ್ಲಾಸ್ ಜನಗಳು ಸಂಪೂರ್ಣವಾಗಿ ಇದರಲ್ಲಿ ಮುಳುಗೋಗಿದ್ದಾರೆ. ತುಂಬಾ ಡೌನ್ ಇರೋರಿಗೆ ಅವ್ರ ಮೇಲ್ ತರಕ್ಕೆ ಹಲವಾರು ರೀತಿಯಾದಂತಹ ಕೆಲವು ಸ್ಕೀಮ್ಗಳನ್ನ, ಕೆಲವು ಯೋಜನೆಗಳನ್ನ ಸರ್ಕಾರ ಕೊಡುತ್ತೆ. ಅದೇ ದೊಡ್ಡ ಲೆವೆಲ್ ಅಲ್ಲಿ ಬಿಡಿ, ದೊಡ್ಡ ಶ್ರೀಮಂತರು ನೀವು ಹೇಳ್ತೀವಿ, ಶ್ರೀಮಂತರು ಟ್ಯಾಕ್ಸ್ ಕಟ್ತಾರೆ, ಬಡವರು ಕಟ್ಟೋಷ್ಟು ಟ್ಯಾಕ್ಸ್ ಕೂಡ ಅವ್ರು ಕಟ್ಟಲ್ಲ ಸ್ನೇಹಿತರೆ. ಅವರು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಟ್ಯಾಕ್ಸ್ ಅನ್ನ ಉಳಿತಾಯ ಮಾಡ್ತಾರೆ ಹೊರತು ಬಡವರು ಕಟ್ಟುವಂತ ರೀತಿ ಕೂಡ ಅವರಷ್ಟು ಕೂಡ ಟ್ಯಾಕ್ಸ್ ಅವರು ಕಟ್ಟಲ್ಲ. ತೀರಾ ಬಡವನನ್ನ ಮೇಲ್ತರಕ್ಕೆ, ಅದು ಎಲ್ಲರನ್ನಲ್ಲ, ಒಂದು 1,00,000 ಜನ ಇದ್ರೆ ಒಂದು 10 ಜನಕ್ಕೆ, ಒಂದು 100 ಜನ ಮೇಲ್ತರುವಂತ ಸ್ಕೀಮ್ಗಳು ಸಿಗುತ್ತೆ.
ಶ್ರೀಮಂತರಿಗಂತೂ ಇಲ್ಲಿ ಇವು ಅವತ್ತಿಂದ ಇವತ್ತಿನವರೆಗೂ ನಮ್ಮ ದೇಶ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಬಂದಿದೆ. ಇನ್ನು ಮುಂದೂ ಕೂಡ ಅದು ಅದೇ ರೀತಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಶ್ರೀಮಂತರಿದ್ದಾನೆ ಈ ರಾಜಕೀಯ ಪಕ್ಷಗಳು ಉಳಿಯಕ್ಕೆ ಸಾಧ್ಯ. ಅವ್ರುಗಳು ಫಂಡ್ ಕೊಡ್ತಾರೆ. ನೀವು ನಂಬ್ತಿರೋ ಗೊತ್ತಿಲ್ಲ, ನಮ್ಮ ಭಾರತದಲ್ಲಿರುವಂತಹ ಅತಿ ದೊಡ್ಡ ಒಂದು ಪಕ್ಷಕ್ಕೆ ವಿದೇಶದಲ್ಲಿರುವಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಫಂಡ್ ಮಾಡ್ತಾರೆ. ಯಾಕೆ ಮಾಡಬಹುದು? ಲಾಭ ಇಲ್ಲದೆ ಮಾಡ್ತಾರ? ಇಂಥ ಅನೇಕ ವಿಚಾರಗಳು ಜನಸಾಮಾನ್ಯರಿಗೆ ತಿಳಿದಂತ ಸಾವಿರಾರು ವಿಚಾರಗಳು ಈ ಬಜೆಟ್ಗಳಾಗಿರ್ಬೋದು ಆ ಮರ್ಮಗಳಲ್ಲಿ ಅಡಗಿರ್ತದೆ, ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ. ಸರಿ, ಈ ಬಜೆಟ್ ಹೋದ ವರ್ಷ ನನಗೊಂದು 5 ಲಕ್ಷ ರೂಪಾಯಿವರೆಗೂ ನಾನು IT ಫೈಲ್ ಮಾಡ್ತೀನಿ ಅಂದಾಗ ನನಗೆ ಟ್ಯಾಕ್ಸ್ ಕಟ್ಟಬೇಕಾಗಿರಲಿಲ್ಲ. ಈ ಸಲ ನಾನು 3 ಲಕ್ಷ ನಾನು ಇನ್ಕಮ್ ತೋರಿಸಿದ್ರು ನನಗೆ 5% ಅಷ್ಟು ಟ್ಯಾಕ್ಸ್ ಕಟ್ಟಲೇಬೇಕು. ನೋಡಿ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಅಂತ. ನಾವು ಕಷ್ಟಪಟ್ಟು ದುಡ್ಡಲ್ಲಿ 5 ಲಕ್ಷ ನಾನು ತಿಂಗಳು 3 ಲಕ್ಷ ವರ್ಷಕ್ಕೆ ನಾನು ದುಡಿತಿದ್ದೀನಿ ಅಂದ್ರೆ ಆ 3 ಲಕ್ಷಕ್ಕೂ ನಾನು ಪ್ರತಿಯೊಂದು ವಸ್ತುವನ್ನು ಖರೀದಿ ಮಾಡುವಾಗಲೂ ಆ ಪ್ರತಿಯೊಂದು ವಸ್ತು ಮೇಲೂ ಕೂಡ ನಾನು ಟ್ಯಾಕ್ಸ್ ಅನ್ನ ಕಟ್ಟಿರ್ತೇನೆ. ಒಂದು ಟೀ ಶರ್ಟ್ ತಗೊಂಡೆ ಅಂತ ಅನ್ಕೊಳ್ಳಿ, ಈ ಟೀ ಶರ್ಟ್ಗೂ ಅವರು ಟ್ಯಾಕ್ಸ್ ಹಾಕಿರ್ತಾರೆ. ಟೋಟಲ್ ಇನ್ಕಮ್ ನನ್ನ ವರ್ಷದ 3 ಲಕ್ಷ. ಆ 3 ಲಕ್ಷದಲ್ಲಿ ಆ ಇನ್ಕಮ್ ಎಲ್ಲ ಇದೊಂದು ಟೀ ಶರ್ಟ್ ತಗೊಂಡೆ ಇದಕ್ಕೂ ನಾನು ಟ್ಯಾಕ್ಸ್ ಕಟ್ಟಿರ್ತೀನಿ, ಈ ಪೆನ್ ತಗೊಂಡೆ ಇದಕ್ಕೂ ನಾನು ಟ್ಯಾಕ್ಸ್ ಕಟ್ಟಿರ್ತೀನಿ, ಈ ಪೇಪರ್ ತಗೊಂಡೆ ಇದಕ್ಕೂ ಟ್ಯಾಕ್ಸ್ ಕಟ್ಟಿರ್ತೀನಿ. ಇದೆಲ್ಲ ಆದಂತ ಮತ್ತೆ ನೀನು ಆ 3 ಲಕ್ಷಕ್ಕೆ IT ಫೈಲ್ ಮಾಡ್ಬೇಕಂದ್ರೆ ಅದಕ್ಕೂ ನೀನು 5% ಅಷ್ಟು ಟ್ಯಾಕ್ಸ್ ಕಟ್ಟು. ಎಲ್ಲಿದೆ ನ್ಯಾಯ? ಮಿಡ್ಲ್ ಕ್ಲಾಸ್ ಜನರಿಗೆ ಹೇಗೆ ಮುಂದೆ ಬರಕ್ಕೆ ಸಾಧ್ಯ? ಸರಿ, ಇದೆಲ್ಲ ಬಿಟ್ಟಾಕಿ ಈಗ ಸಾಲ ತರ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ. ಸಾಲನ ತಂದು ಎರಡು ರೀತಿಯಾದಂತ ಉದಾಹರಣೆ ಹೇಳ್ತೀವಿ. ಒಂದು, ಸಾಲ ತಂದು ಅದ್ದೂರಿಯಾಗಿ ಮದುವೆ ಮಾಡ್ಬೋದು. ಸಾಲ ತಂದು ಅದ್ದೂರಿಯಾಗಿ ಮದುವೆ ಮಾಡೋದ್ರಿಂದ ಅದರಿಂದ ರಿಟರ್ನ್ ಏನ್ ಬರುತ್ತೆ? ರಿಟರ್ನ್ಸ್ ಅನ್ನೋದು ಇರಲ್ಲ. ಅದೇ ಸಾಲ ತಂದು ನೀವು ಬಿಸ್ನೆಸ್ ಆಗ್ಬೋದು, ಎಜುಕೇಶನ್ ಆಗ್ಬೋದು, ಇನ್ನೊಂದಕ್ಕೆ ಆಗ್ಬೋದು. ಆ ಎಜುಕೇಶನ್ ಹಾಕಿದ್ರೆ ಅಂದ್ಕೊಳ್ಳಿ, ಒಳ್ಳೆ ಉತ್ತಮವಾದ ಎಜುಕೇಶನ್ ಕಲಿತ್ರಿ, ನಾಳೆ ಕೆಲಸ ಸಿಗುತ್ತೆ, ಕೆಲಸದಿಂದ ಆ ಸಾಲನ ತೀರಿಸ್ತೀವಿ ಅಂತ ಅನ್ಕೊಳ್ಳೋಣ. ಆದ್ರೆ ಈ ಸಾಲ ತಂದು ರೋಡ್ಗಳನ್ನ ಮಾಡ್ತಾರೆ, ಏರ್ಪೋರ್ಟ್ಗಳನ್ನ ಡೆವಲಪ್ ಮಾಡ್ತಾರೆ, ದೇಶವನ್ನ ಡೆವಲಪ್ ಮಾಡ್ತೀನಿ ಅಂತ ಇವ್ರು ಹೇಳ್ತಾರಲ್ಲ, ಈ ಒಂದು ತಿಂಗಳಲ್ಲಿ, ಖಾಲಿ 1 ತಿಂಗಳಲ್ಲಿ ಎಷ್ಟು ಏರ್ಪೋರ್ಟ್ಗಳು ಬಿದ್ದೋದು, ಎಷ್ಟು ಸೇತುವೆಗಳು ಮುರಿದು ಬಿದ್ದೋದು, ಎಷ್ಟು ರೋಡ್ಗಳು ಮಳೆಗೆ ಕೊಚ್ಚೋದು ಅನ್ನೋದನ್ನ ನಿಮಗೆ ನೀವೇ ಆತ್ಮಲೋಕ ಮಾಡ್ಕೊಳ್ಳಿ, ಒಂದ್ಸಲ ಯೋಚನೆ ಮಾಡಿ. ಈ ನಿರ್ಮಾಣಕ್ಕೆಲ್ಲ, ಈ ಡೆವಲಪ್ಮೆಂಟ್ಗೆಲ್ಲ ದುಡ್ಡು ಸುರಿದಿರೋದು ಯಾರ್ದು? ಸಾಲ ತಂದು ಸುರಿದಿರೋ ದುಡ್ಡು, ನಾವು ನೀವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಮತ್ತೆ ಬಡ್ಡಿ ಕಟ್ಟಿ ಅದನ್ನ ತೀರಿಸುವಂತ ದುಡ್ಡು. ಈಗ ಅಷ್ಟು ದುಡ್ಡು ಮಣ್ಣುಪಾಲ ಆಯ್ತಾ? ಅದಕ್ಕೆ ಯಾರು ಹೊಣೆ? ಯಾರು ಜವಾಬ್ದಾರಿಗಳು? ಇಂಥ ಅನೇಕ ವಿಚಾರಗಳು ಈ ಬಜೆಟ್ ಅಲ್ಲ, ದೇಶದ ರಾಜಕಾರಣದಲ್ಲಿ ಅಡಗಿರುತ್ತೆ. ಇದನ್ನು ಯಾವಾಗ ನಾವು ಹೆಚ್ಚೆಚ್ಚು ಚರ್ಚೆ ಮಾಡ್ತೇವೆ, ಪೇಪರ್ಗಳಾಗಿರ್ಬೋದು, ಟಿವಿಗಳಲ್ಲಾಗಿರ್ಬೋದು, ಇಂಥ ಅನೇಕ ವಿಚಾರಗಳನ್ನ ಸಾಮಾನ್ಯನು ಕೂಡ ಆ ವಿಚಾರವನ್ನ ನಿರಂತರವಾಗಿ ತಿಳಿಸ್ತಾ ಹೋದಾಗ ಮಾತ್ರ, ಉತ್ತಮ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದಾಗ ಮಾತ್ರ ದೇಶದ ಪರಿಸ್ಥಿತಿ ಆಗಿರ್ಬೋದು, ದೇಶದಿಂದ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು ಸಂತೋಷವಾಗಿ ಜೀವನ ಮಾಡಕ್ ಸಾಧ್ಯ, ಜೀವನದಲ್ಲಿ ಪ್ರಗತಿ ಹೊಂದಕ್ಕೆ ಸಾಧ್ಯ. ಆದ್ರೆ ಇನ್ನು 5 ತಲೆಮಾರುಗಳು ಈ ರಾಜಕೀಯ ದ್ವೇಷದ ಗುಂಗಿನಲ್ಲಿ ಇರುವಷ್ಟು ವಿಷ ಬೀಜವನ್ನ ಬಿತ್ತಿ ಆಗಿದೆ ಈಗಿನ ರಾಜಕಾರಣಿಗಳು. ಜಾತಿ ಅನ್ನೋ ಒಂದು ವಿಷ ಬೀಜ, ಧರ್ಮ ಅನ್ನೋ ಒಂದು ವಿಷ ಬೀಜ, ಮಸೀದಿ, ಚರ್ಚು, ಒಬ್ಬರನ್ನ ಕಂಡ್ರೆ ಒಬ್ಬರನ್ನ ಆ ವೈಮನಸ್ಸು ಬರುವಂತ ವಿಷ ಬೀಜಗಳನ್ನ ಬಿತ್ತಿಯಾಗಿದೆ ಸ್ನೇಹಿತರೆ. ಇದನ್ನ ತೆಗೆದಾಕ್ಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ. ಇನ್ನೂ ಒಂದು 2-3 ತಲೆಮಾರುಗಳು ನಿರಂತರವಾಗಿ ಹೊಡೆತದ ಮೇಲೆ ಹೊಡೆತ ಪಡೆದು ಯಾವತ್ತು ತಮ್ಮೊಳಗೆ ತಾವೇ ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಸತ್ಯ ಅನ್ನೋ ಅರಿವು ಅವ್ರಿಗೆ ಬಂದು ಒಂದು ಪ್ರಗತಿಯತ್ತ ಕೆಲಸ ಮಾಡುವಂತ, ಸಾಮಾನ್ಯರಲ್ಲಿ ಸಾಮಾನ್ಯರನ್ನ ಆಯ್ಕೆ ಮಾಡುವಂತ ಸ್ಥಿತಿ ಉದ್ಭವಕ್ಕೆ ಇನ್ನೂ 2-3 ತಲೆಮಾರುಗಳು ನಾವು ಕಾಯಲೇಬೇಕು. ಯಾಕಂದ್ರೆ ಅಲ್ಲಿವರೆಗೂ ಈ ವೈಮನಸ್ಸು, ಜಾತಿ, ಧರ್ಮ, ರಾಜಕೀಯ, ಅವ್ರ ಕಂಡ್ರೆ ಇವ್ರಾಗಲ್ಲ, ಇವ್ರ ಕಂಡ್ರೆ ಅವರಾಗಲ್ಲ, ಇಂಥ ವಿಷ ಬೀಜಗಳನ್ನ ಬಿತ್ತಿ ಆಳದಲ್ಲಿ ಹೋಗಾಗಿದೆ. ಅದು ಅಷ್ಟು ಸುಲಭವಾಗಿ ಅದನ್ನ ತೆಗೆದು ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರನ್ನ ಆಯ್ಕೆ ಮಾಡುವ ಮಟ್ಟಕ್ಕೆ ಜನರ ಮನಸ್ಥಿತಿಯನ್ನ ತರೋದು ಅಷ್ಟು ಆ ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ ಆಗುತ್ತೆ ಸ್ನೇಹಿತರೆ.
ಬಜೆಟ್ ನಿನ್ನೆ ಮೊನ್ನೆ ಇತ್ತು, ಒಂದು 3 ದಿನ ಚರ್ಚೆ ಆಗುತ್ತೆ, ಮುಗಿಯುತ್ತೆ. ನಾಳೆ ನಾನು ಕೆಲಸ ಮಾಡಿದ್ರೆ ನನ್ನೊಟ್ಟಿಗೆ ಊಟ, ನೀವು ಕೆಲಸ ಮಾಡಿದ್ರೆ ನಿಮ್ಮೊಟ್ಟಿಗೆ ಊಟ. ಸಿಂಪಲ್ ಆಗಿ ಒಂದು ಯೋಚನೆ ಮಾಡಿ, ಮುಂದಿನ ಒಂದು 15-20 ವರ್ಷದಲ್ಲಿ ನಿಮ್ಮ ಕಮಿಟ್ಮೆಂಟ್ ಏನಿದೆ, ಎಷ್ಟು ಸಾಲ ಬೇಕಾಗುತ್ತೆ, ಇಲ್ಲ ನೀವು ಎಷ್ಟು ದುಡಿಬೇಕಾಗುತ್ತೆ, ಅಷ್ಟೂ ದುಡ್ಡನ್ನು ದುಡಿಯುವಷ್ಟು ಸಾಮರ್ಥ್ಯ ನಮಗೆ ನಾವೇ ಹೊಂದಿದ್ದೀವ ಅನ್ನೋದನ್ನ ನಾವೇ ಪ್ರಶ್ನೆ ಹಾಕಿದಾಗ ಉತ್ತರ ನಮಗೆ ಸಿಗುತ್ತೆ ಸ್ನೇಹಿತರೆ. ಲಾಟ್ರಿ ಎಲ್ಲರಿಗೂ ಹೊಡಿಯಲ್ಲ, ಲಕ್ಷದಲ್ಲಿ ಒಬ್ಬರಿಗೆ ಯಾರಿಗೂ ಹೊಡಿಬೋದು. ಅದು ಎಷ್ಟು ದಿನಕ್ಕೆ ಆ ದುಡ್ಡು, ಬಟ್ ಜೀವನ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರಲ್ಲ ಸ್ನೇಹಿತರೆ. ನಾವು ದುಡಿಯುವಂಥ ದುಡ್ಡಿನಲ್ಲಿ ನಮ್ಮ ಸಾಲವನ್ನು ತೀರಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಅದಕ್ಕೆ ಅನುಕೂಲಕರ ಆಗುವ ರೀತಿಯಲ್ಲಿ ದೇಶವನ್ನು ಮುನ್ನಡೆಸುವವರನ್ನಾಗಿರ್ಬೋದು, ಜನನಾಯಕರನ್ನಾಗಿರ್ಬೋದು ನಾವು ಆಯ್ಕೆ ಮಾಡೋದು ತುಂಬ ಮುಖ್ಯವಾದ ಜವಾಬ್ದಾರಿ ಆಗಿರುತ್ತೆ. ನೀವು ತಿಳ್ಕೊಳ್ಬೋದು, ಈಗ ನಾವು 10 ವರ್ಷದಿಂದ 15 ವರ್ಷದಿಂದ ತುಂಬ ಉತ್ತಮವಾದ ನಾಯಕರನ್ನು ನಾವು ಆಯ್ಕೆ ಮಾಡಿದ್ದೇವೆ, ಸರಿ 10-15 ವರ್ಷ ತುಂಬ ಇಲ್ಲ ತಗೊಳ್ಳೋ ಅದಕ್ಕೆ ಹಿಂದೇನು ತಗೊಳ್ಳೋಣ. ಉತ್ತಮವಾದವರನ್ನೇ ಆಯ್ಕೆ ಮಾಡಿದ್ದೇ ಆಗಿದ್ದಲ್ಲಿ ದೇಶದ ಸಾಲ ಯಾಕೆ ಇಷ್ಟ ಆಗ್ತಿತ್ತು, ಪ್ರತಿ ವರ್ಷ ನಾವು ಯಾಕೆ ಇಷ್ಟು ಬಡ್ಡಿ ಕಟ್ತಿದ್ದೀವಿ, ಮತ್ತೆ ಯಾಕೆ ನಾವು ಇಷ್ಟು ಸಾಲ ಮಾಡ್ತಿದ್ದೀವಿ, ಡೆವಲಪ್ಮೆಂಟ್ ಮಾಡಿದಂಥ ಕೆಲಸಗಳಲ್ಲೂ ಯಾಕೆ ಮಳೆಗಾಲ ಬಂದಾಗ ಕೊಚ್ಚಿ ಹೋಗ್ತಿದೆ, ಇಂಥದ್ದೆಲ್ಲ ಯೋಚನೆ ಭಾರತೀಯರಾದಂಥ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿದಾಗ, ಸರಿಯಾದವರನ್ನ ಆಯ್ಕೆ ಮಾಡಿದಾಗ ಉತ್ತಮ ರೀತಿಯಾದಂಥ ದೇಶವನ್ನು ಕಟ್ಟೋಕ್ಕೆ ಸಾಧ್ಯ ಸ್ನೇಹಿತರೆ. ಅದು ಬಿಟ್ಟು ಬೇರೆ ಯಾವುದೋ ಮೇಲೆ ರಾಜಕಾರಣ ಮಾಡಿಕೊಂಡು ಅವ್ರಿಗೆ ಇವ್ರನ್ನ ತಂದಿಟ್ಬಿಟ್ಟು ಅವ್ರನ್ನ ತಂದಿಟ್ಬಿಟ್ಟು ಈ ರೀತಿ ರಾಜಕೀಯ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ಉಪಯೋಗ ಇಲ್ಲ. ಯಾರೇ ಬರಲಿ, ಸಿಂಪಲ್ ಆದ ಒಂದು ಕ್ವಶನ್ ನೀವೇ ಹಾಕ್ಕೊಳ್ಳಿ. ಸೊ ಪ್ರತಿ ವರ್ಷ ಇಷ್ಟು ಸಾಲ ಮಾಡ್ತಿದ್ರೆ, ಇಷ್ಟು ಬಡ್ಡಿ ಕಟ್ತಿದ್ರೆ, ಇದಕ್ಕೆ ಕಾರಣ ಏನು? ನಾವು ದುಡಿತಿದ್ದೀವಿ, ನಾವು ಟ್ಯಾಕ್ಸ್ ಕಟ್ತಿದ್ದೀವಿ, ಪ್ರತಿಯೊಂದು ವಸ್ತುವಲ್ಲೂ ಕೂಡ ನಾವು ಟ್ಯಾಕ್ಸ್ ಕಟ್ತಿದ್ದೀವಿ. ದೇಶದಲ್ಲಿ ಸಂಪತ್ತಿಗೆ ಕೊರತೆ ಇಲ್ಲ ಸ್ನೇಹಿತರೆ. ನಮ್ಮ ಭಾರತದ ಸಂಪತ್ತು ಎಷ್ಟಿದೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಆಗಿರ್ಬೋದು, ಒಬ್ಬ ಶ್ರೀಮಂತ ಆಗಿರ್ಬೋದು, ಶಾಂತಿಯುತವಾದಂಥ, ನೆಮ್ಮದಿಯುತವಾದಂಥ, ಜವಾಬ್ದಾರಿಯುತವಾದಂಥ ಜೀವನವನ್ನು ಮಾಡೋಕ್ಕೆ ಬೇಕಾದಷ್ಟು ಸಂಪತ್ತನ್ನು ಈ ಭಾರತ ದೇಶ ಹೊಂದಿದೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಕನಸನ್ನು ಪೂರೈಸುವಷ್ಟು ಸಂಪತ್ತನ್ನು ಈ ದೇಶ ಹೊಂದಿಲ್ಲ. ಯಾಕಂದರೆ ಕನಸು ತುಂಬ ದೊಡ್ಡದು, ಕನಸಿಗೂ ಸಾಮಾನ್ಯ ಜೀವನಕ್ಕೂ ವ್ಯತ್ಯಾಸವಿದೆ. ಅಷ್ಟು ಸಂಪತ್ತನ್ನು ನಮ್ಮ ದೇಶ ಹೊಂದಿದ್ರು ಕೂಡ ಇವತ್ತಿಗೂ ಕೂಡ ದೇಶದಲ್ಲಿ 80 ಕೋಟಿ ಜನ ಬಡವರಿದ್ದಾರೆ. ಅಂದರೆ ಆ ದೇಶದ ಸಂಪತ್ತು ಎಲ್ಲಿ ಹೋಗ್ತಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಾದರೂ ಕೂಡ ಉತ್ತಮವಾದಂಥ ಸಾಮಾನ್ಯರನ್ನು ಆಯ್ಕೆ ಮಾಡಿ, ಖಂಡಿತ ದೇಶದ ಪ್ರಗತಿಗೆ ದುಡಿಯೋರನ್ನು ಆಯ್ಕೆ ಮಾಡಿ. ಈ ಬಜೆಟ್ಗಳು ಇವತ್ತು ಬರುತ್ತೆ, ಇವತ್ತು ಓದ್ತಾರೆ, ನಾಳೆ 4 ದಿನ ಟಿವಿಯಲ್ಲಿ ಬರುತ್ತೆ, ನಾಡ್ದು ಮರ್ತೋಗುತ್ತೆ. ಮಾಡಿದಂಥ ಕೆಲಸಗಳು ಈಗಾಗಲೇ ಕಣ್ಮುಂದೆ ನಮಗೆ ಕಾಣ್ತಾ ಇದೆ. ಡೆವಲಪ್ಮೆಂಟ್ ಆದಂಥ ಕೆಲಸಗಳು ಯಾವ ರೀತಿ ಕೊಚ್ಕೊಂಡು ಹೋಗ್ತಿದೆ ಮಳೆಗಳಿಗೆ ಅಂತ. ಮೊನ್ನೆ ಗುಡ್ಡ ಕುಸಿತವನ್ನು ನಾವು ನೋಡಿದ್ವಿ ಕಾರವಾರದ ಹತ್ರ. ಸೊ ರೋಡ್ ಕುಸಿತವಾಯಿತು. ಅದೇ ರೀತಿ ಅದೇ ಬೆಟ್ಟ ಗುಡ್ಡಗಳಲ್ಲಿ ಇಡೀ ದೇಶಾದ್ಯಂತ ಅದೆಷ್ಟೋ ಜನರು ಮನೆಯನ್ನು ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವೇನು, ಆ ಗುಡ್ಡಗಳಲ್ಲಿ ಮನೆ ಕಟ್ಕೊಂಡಿರುವಂಥ ಭವಿಷ್ಯವೇನು? ನಿರಂತರವಾಗಿ ಇದೇ ರೀತಿಯ ಮಳೆ ಬರ್ತಿದ್ರೆ 10 ವರ್ಷ 20 ವರ್ಷ ನಿರಂತರವಾಗಿ ಮಳೆ ವರ್ಷ ಇದೇ ರೀತಿ ಬಂದಾಗ ಆ ಮನೆಗಳು ಉಳಿಯುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಇಂಥ ಅನೇಕ ಗಂಭೀರವಾದಂಥ ವಿಚಾರಗಳ ಬಗ್ಗೆ ರಾಜ್ಯದ ನಾಯಕರಾಗಿರ್ಬೋದು, ರಾಷ್ಟ್ರದ ನಾಯಕರಾಗಿರ್ಬೋದು ಯೋಚನೆ ಮಾಡಬೇಕು. ಒಂದು ಅಪಘಾತವನ್ನು ನಾವು ನೋಡಿದ್ದೀವಿ ಅಂದರೆ ಅದೇ ರೀತಿಯಾದ ಅಪಘಾತಗಳು ಮರುಕಳಿಸೋ ರೀತಿಯಲ್ಲಿ ನಾವು ಅನೇಕ ಕ್ರಮಗಳನ್ನು ತಗೊಳ್ಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬ ಜನನಾಯಕರಲ್ಲಿ ಇದೆ ಸ್ನೇಹಿತರೆ. ನಮಸ್ಕಾರ.